ಗತಿಸಿ ಹೋದ ದಿನಗಳನ್ನು ನೆನೆಯುತ್ತಾ ಕುಳಿತರೆ ಮತ್ತೆಂದೂ ಮರಳಿ ಬರಲಾರಳು ರುದ್ರನ ಮಗಳು. ಮಗ ಮಾಡಿದ ತಪ್ಪನ್ನು ಮನ್ನಿಸಿ ಅವನಿಗೆ ಮದುವೆ ಮಾಡಿ ಈ ಮನೆಯಿಂದನೇ ದೂರ ಇಟ್ಟರಾಯ್ತು. 3 ದಿನದಿಂದ ಒಂದು ತುತ್ತ ಅನ್ನ ಸಹ ಊಟ ಮಾಡಿಲ್ಲ. ಸ್ವಲ್ಪ ಹಾಲಾದರೂ ಕುಡಿರಿ. ಮಹಾದೇವಿ, ನಮ್ಮ ಮಗ ಮಾಡಿದ ಹೀನ ಕೃತಿಗೆ ಈ ಮನೆಯ ಮಾನ ಪ್ರಾಣ ಮಣ್ಣು ಪಾಲಾಗುವ ಪ್ರಸಂಗ ಬಂತು. ಪ್ರಾಣಕ್ಕಿಂತ ಹೆಚ್ಚಿಗೆ ಪ್ರೀತಿ ಮಾಡಿದ ಮಗಳ ಪ್ರಾಣನೇ ಬಲಿ ಕೊಟ್ಟು ಈ ಮನೆಯ ಮಾನ ಉಳಿಸಿದ ಪುಣ್ಯವಂತನ ಋಣ ನಾವ್ಯಾವತ್ತಿಗೂ ಮರಿಬಾರ್ದು ಮಹಾದೇವಿ, ಮರಿಬಾರ್ದು. ಮಗನೆಂಬ ಮಮಕಾರದ ಕಿಚ್ಚನಲ್ಲಿ ಬಿದ್ದು ಹುಚ್ಚುತನದ ಆವೇಶದಲ್ಲಿ ನಿನ್ನ ಹೆತ್ತ ಮಗ ಮಾಡಿದ ತಪ್ಪಿಗೆ ಶಿಕ್ಷೆ ಯಾವತ್ತಿಗೂ ತಪ್ಪಬಾರದು ಮಹಾದೇವಿ. ಅದಕ್ಕಾಗಿ ನ್ಯಾಯದ ನಡಗಂಬದ ಮನೆಯಲ್ಲಿ ನಿಂತು ನ್ಯಾಯವಂತನಾಗಿ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೇನೆ. ಅದಾವ ನಿರ್ಧಾರ? ಮಹಾದೇವಿ, ನಾನೀಗ ಏನು ಕೇಳ್ತೀನೋ ಅದಕ್ಕೆ ಉತ್ತರ ಕೊಡುವಷ್ಟೇ. ಮರಳಿ ನನ್ನನ್ನೇ ಪ್ರಶ್ನೆ ಮಾಡಬೇಡ ನೀನು. ಸರಿ, ಅದೇನು ಕೇಳ್ತಿರೋ ಕೇಳಿ. ನಾನು ನಿನಗೇನಾಗಬೇಕು? ನನ್ನ ಗಂಡ ಅಂದ್ರೆ ನನ್ನ ಕೊರಳಿಗೆ ಮಾಂಗಲ್ಯ ಕಟ್ಟಿದ ನನ್ನ ಪಾಲಿನ ದೇವರು. ಹೌದಲ್ವೇ? ಹೌದು. ಗಂಡನ ಆಜ್ಞೆಯನ್ನು ಪಾಲಿಸುವುದು ಸತಿಯಾದವಳ ಆದ್ಯ ಕರ್ತವ್ಯ ಕೂಡ ಹೌದು. ಸರಿ, ಹಾಗಾದ್ರೆ ಈಗ ನಾನೊಂದು ಮಾತು ಕೇಳ್ತೀನಿ. ಒಂದು ವೇಳೆ ನೀನು ಗಂಡನ ಆಜ್ಞೆಯನ್ನು ತಿರಸ್ಕರಿಸಿದರೆ? ಅಂಥವಳು ಸತಿಯಲ್ಲ, ಪತಿಗೆ ದ್ರೋಹ ಮಾಡಿದ ಸತಿ ದ್ರೋಹಿ ಅವಳು. ಹಾಗಾದ್ರೆ ನಾನೊಂದು ಮಾತು ಕೇಳ್ತೀನಿ, ನಡೆಸ್ಕೊಡ್ತೀನಿ ಅಂತ ನನಗೆ ಮಾತು ಕೊಡು. ನೋಡಿ, ಮಾತಿನ ಮರ್ಮವನ್ನರಿಯದೆ ಮಾತು ಕೊಟ್ಟು ವಚನ ಹೀನಳಾಗುವುದಕ್ಕಿಂತ ಮಾತಿನ ಅಂತರಂಗವನ್ನರಿಯುವುದು ಒಳ್ಳೆಯದು. ಅದಕ್ಕಾಗಿ ನಿಮ್ಮಂತರಂಗದ ಮಾತುಗಳನ್ನು ಬಹಿರಂಗಗೊಳಿಸಿ. ಯಾಕೆ? ಈಗ ತಾನೇ ನಿನ್ನ ಬಾಯಿಂದಲೇ ಪತಿ ಆಜ್ಞೆಯನ್ನು ಪಾಲಿಸುವುದು ಸತಿಯಾದವಳ ಧರ್ಮ ಅಂತ ಹೇಳಿದ ನಿನಗೆ ಈಗ ನನ್ನ ಮಾತಿನ ಅಂತರಂಗವನ್ನು ತಿಳಿಯುವ ಅವಶ್ಯಕತೆ ನಿನಗಿಲ್ಲ. ನೀನು ನನ್ನ ಮಾತು ನಡೆಸಿಕೊಡ್ತೀಯೋ ಇಲ್ವೋ ಅಷ್ಟೇ ಅಷ್ಟೇ ಹೇಳು. ನನ್ನ ಹೆತ್ತ ತಂದೆ ತಾಯಿ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಿಮ್ಮ ಅದಾವ ಮಾತಿದ್ರೂ ನಾನು ನಡೆಸ್ಕೊಡ್ತೀನಿ. ಹೇಳಿ, ಅದಾವ ಮಾತು? ಮಹಾದೇವಿ, ಸತಿ ಧರ್ಮದ ಭಕ್ತಿಯಲ್ಲಿ ಪತಿ ಕುಡಿಯಲೆಂದು ತಂದಿರುವ ಈ ಹಾಲಿನ ಅವಶ್ಯಕತೆ ಇಂದು ನನಗಿಲ್ಲ. ಈ ಹಾಲನ್ನ ನಿತ್ಯ ನಿನ್ನ ಕೈಯಾರೆ 10 ಗಂಟೆಗೆ ಕುಡಿಯುವ ನಿನ್ನ ಮಗ ಮಹಾಂತೇಶ ಕುಡಿಬೇಕು. ಆದ್ರೆ ಅವನು ಕುಡಿಯೋ ಈ ಹಾಲಿನಲ್ಲಿ
ಈ ವಿಷ ಬೆರೆಸಿ ಕೊಂದು ಬಿಡೋಣ. ಈ ಮಾತನ್ನ ನೀವು ಹೇಳ್ತಾ ಇದ್ದೀರಾ? ನಾ ಹೆತ್ತ ಮಗನಿಗೆ ನನ್ನ ಕೈಯಾರೆ ವಿಷ ಕೊಡ್ಬೇಕಾ? ಇಲ್ಲ ಇಲ್ಲ ಇಲ್ಲ. 9 ತಿಂಗಳು ಹೊತ್ತ ಹೆತ್ತ ಕಂದನಿಗೆ ನನ್ನ ಕೈಯಾರೆ ವಿಷ ಹಾಕು ಅಂತ ಹೇಳ್ತಾ ಇದ್ದೀರಲ್ಲ, ಈ ಮಾತನ್ನ ನೀವೇ ಹೇಳ್ತಾ ಇದ್ದೀರಾ? ಇಲ್ಲ ಇಲ್ಲ ಇಲ್ಲ. ಮಹಾದೇವಿ, ನೀನು 9 ತಿಂಗಳು ಹೊತ್ತು ಹೆತ್ತು ಎದೆ ಹಾಲು ಕುಡಿಸಿ ತುತ್ತು ಮಾಡಿ ಉಣಿಸಿ ಬೆಳೆಸಿದ ನಿನ್ನ ಕರುಳಿನ ಸಂಕಟ ನನಗೆ ಅರ್ಥ ಆಗುತ್ತೆ ಮಹಾದೇವಿ. ಆದ್ರೆ ಹೆತ್ತ ಮಗನನ್ನ ಈ ಹೆತ್ತವರೇ ಕೊಲೆ ಮಾಡಬೇಕು ಅಂತ ಆ ಬ್ರಹ್ಮ ನಮ್ಮ ಹಣೆ ಬರಹದಲ್ಲಿ ಬರೆದಿರುವಾಗ ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ಮಹಾದೇವಿ, ಯಾರಿಂದಲೂ ಸಾಧ್ಯವಿಲ್ಲ ಮಹಾದೇವಿ. ಮಗನೆಂಬ ಮಮಕಾರವನ್ನು ಮನದಲ್ಲಿ ಸುಟ್ಟು ಹಾಕು. ಈ ಮನೆಯ ಮಾನ ಉಳಿಸಲು ಮುಂದಾಗು. ಮಾನವಂತರಿಗೆ ಪ್ರಾಣ ಹೋದ್ರು ಮಾನ ಬೇಕು. ಈ ಮನೆಯ ಮಾನ ಕಳೆಯಲು ಮುಂದಾದ ನಮ್ಮ ಮಗ ಮಹಾಂತೇಶನ ಪ್ರಾಣ ನೀನು ಕಳಿಲೇಬೇಕು. ನೀನು ಕಳಿಲೇಬೇಕು. ಮಗನ ಪ್ರಾಣ ಹೋಗುತ್ತೆ ಅಂತ ನಾನು ದುಃಖ ಪಡ್ತಾ ಇಲ್ಲ ರೀ. ಆದ್ರೆ ಜಗತ್ತಿನಲ್ಲಿ ಯಾವ ತಾಯಿಯಾದ್ರೂ ತನ್ನ ಮಗನಿಗೆ ವಿಷ ಹಾಕಿದ್ದು ಉಂಟೇನ್ರಿ? ಹೇಳ್ರಿ, ಹೇಳ್ರಿ. ಉಂಟು ಮಹಾದೇವಿ. ಪುರಾಣ ಪುಣ್ಯ ಕಥೆಗಳಲ್ಲಿ ಬೇಕಾದಷ್ಟು ಉದಾಹರಣೆಗಳುಂಟು ಮಹಾದೇವಿ. ಭಕ್ತ ಸಿರಿಯಾಳನ ಸತಿ ಚಂದ್ರಮತಿ ಗಂಡನ ಮಾತಿಗಾಗಿ ಮಗನ ಮಾರಣ ಹೋಮವನ್ನೇ ಮಾಡಲಿಲ್ಲವೇ ಮಹಾದೇವಿ? ಬಾಲಚಂದ್ರನ ಸತಿಯ ಅನಸೂಯ ಗಂಡನ ವಚನವನ್ನು ಪಾಲಿಸುವುದಕ್ಕೋಸ್ಕರ ಎತ್ತ ಮಗನನ್ನೇ ಬಲಿ ತೆಗೆದುಕೊಳ್ಳಲಿಲ್ಲ ಮಹಾದೇವಿ. ಮಹಾದೇವಿ, ನಮ್ಮ ಯಲ್ಲೇಶಿ ಆಳ್ಗೆಯವರು ಒಂದು ನಾಣ್ಣುಡಿಯನ್ನು ಹೇಳಿದ್ದಾರೆ ಮಹಾದೇವಿ. ಪ್ರಾಣ ಹೋದ್ರೂ ಮಾನ ಬೇಕು ಅಂತ ಹೇಳಿದ. ಆ ಮಹಾನ್ ಚೇತನದ ನಾಣ್ಣುಡಿಯನ್ನು ನಾವು ಪಾಲಿಸ್ಬೇಕು ಮಹಾದೇವಿ, ಪಾಲಿಸ್ಬೇಕು. ನೋಡು, ನನಗೆ ಹೆಚ್ಚಿಗೆ ಮಾತಾಡೋದಕ್ಕೆ ಶಕ್ತಿ ಇಲ್ಲ ಮಹಾದೇವಿ. ನಾನೀಗ ಕೇಳಿದ ಒಂದೇ ಒಂದು ಮಾತು. ಯಾವುದು? ನಿನ್ಗೆ ಮಗ ಬೇಕೋ, ಮಾಂಗಲ್ಯ ಬೇಕು? ಯಾವುದು ಬೇಕು ಹೇಳು ಮಹಾದೇವಿ. ನಿನಗೆ ಮಗ ಬೇಕೋ, ಮಾಂಗಲ್ಯ ಬೇಕೋ, ಯಾವುದು ಬೇಕೋ ಹೇಳು ಮಹಾದೇವಿ, ಹೇಳು. ಮಗ ಮತ್ತು ಮಾಂಗಲ್ಯ ಇವೆರಡು ನನ್ನ ಕಣ್ಣುಗಳಿದ್ದ ಹಾಗೆ ರೀ. ಇದರಲ್ಲಿ ಯಾವುದು ಬೇಕು ಅನ್ನಲಿ, ಯಾವುದು ಬೇಡ ಅನ್ನಲಿ ನನಗೊಂದು ತಿಳಿದಂತಾಗಿದೆ ರೀ. ಸತಿ ಧರ್ಮ ಹೆಣ್ಣಿನ ಸ್ಥಾನದಲ್ಲಿ ನಿಂತು ನಾನು ಹೇಳೋದು ಒಂದೇ ಒಂದು ಮಾತು. ಯಾವುದು ಮಹಾದೇವಿ, ಯಾವುದು?
ಮಗ ಹೋದರೂ ಮಾಂಗಲ್ಯ ಬೇಕು, ಮಗ ಹೋದರೂ ಮಾಂಗಲ್ಯ ಬೇಕು, ಮಗ ಹೋದರೂ ಮಾಂಗಲ್ಯ ಬೇಕು. ಸತ್ಯವಾದ ಮಾತನ್ನೇ ಆಡಿದೆ ಮಹಾದೇವಿ. ನಮ್ಮ ಭಾರತ ಸಂಸ್ಕೃತಿಯ ನಾರಿ ಏನ್ ಮಾತಾಡಬೇಕಾಗಿತ್ತು ಅದೇ ಮಾತನ್ನ ಹೇಳಿದ್ಯಾ ನೀನು ಮಹಾದೇವಿ. ಈಗ 10 ಗಂಟೆ ಆಗ್ತಾ ಬರ್ತಾ ಇದೆ. ನಿನ್ನ ಮಗ ಮಹಾಂತೇಶ ಬರುವ ಸಮಯ. ಹೆತ್ತ ತಾಯಿಯ ಕೈಯಿಂದ ನಿತ್ಯ 10 ಗಂಟೆಗೆ ಹಾಲು ಕುಡಿಯುವ ಹಂಬಲ ಹೊತ್ತು ನಿನ್ನ ಮಗ ಬರ್ತಾನೆ. ಅವನಿಗೆ ಈ ಹಾಲಲ್ಲಿ ವಿಷ ಬೆರೆಸಿ ಕೊಲೆ ಮಾಡು ಮಹಾದೇವ. ಹೊತ್ತು ಮುಳುಗುವುದರೊಳಗಾಗಿ ನಿನ್ನ ಮಗನ ಕೊಲೆ ನೀನ್ ಮಾಡಲೇಬೇಕು ಮಹಾದೇವಿ. ಒಂದು ವೇಳೆ ಅದಾಗದೆ ಹೋದ್ರೆ ನಿನ್ನ ಕೊರಳಿಗೆ ಮಾಂಗಲ್ಯ ಕಟ್ಟಿದ ನಾನು ಜೀವ ಸಹಿತ ಉಳಿಯೋದಿಲ್ಲ. ಹಾಗೂ ಒಂದು ವೇಳೆ ನಮ್ಮಿಬ್ಬರನ್ನು ಉಳಿಸಿ ನೀನ್ ಸಾತ್ರ ನಿನಗೆ ನನ್ನ ಆಣೆಯಾಗಿದೆ. ಯಾವುದು ಉಳಿಸ್ಕೊಳ್ಬೇಕು, ಯಾವುದು ಕಳ್ಕೊಳ್ಬೇಕು ನಿರ್ಧಾರ ನಿಂತು. ಮಹಾದೇವಿ, ನಾನು ಮರಳಿ ಮನೆಗೆ ಬರುವುದರೊಳಗಾಗಿ ಈ ಮನೆಯಲ್ಲಿ ನಿನ್ನ ಮಗನ ಪ್ರಾಣ ಇರಬಾರ್ದು, ಅವನು ಹೇಳ ಇರಬೇಕು. ಅದಾಗದೆ ಹೋದ್ರೆ ನಿನ್ನ ಕೊರಳಿಗೆ ಕಟ್ಟಿದ ಮಾಂಗಲ್ಯ ಅದು ನಿಂದಲ್ಲ. ಯಾವುದು ಉಳಿಸ್ಕೋತೀಯೋ ಯಾವುದು ಕಳ್ಕೋತೀಯೋ ನಿರ್ಧಾರ ನಿಂದು. ಮೆಚ್ಚಿದೆ ಬ್ರಹ್ಮ, ನಿನ್ನ ಕೃತಿಗೆ ಮೆಚ್ಚಲೇಬೇಕು. ಅದಕ್ಕೆ ಬಲ್ಲವರು ಹೇಳಿದ್ದಾರೆ, ಬ್ರಹ್ಮನ ಬರಹ ಬಲ್ಲವರಾರು ಅಂತ. ಮಗನೆಂಬ ಹಸಿ ಮಾಂಸದ ಮುದ್ದೆ ನಾನನ್ನ ಉಡಿಯಲ್ಲಿ ಕಟ್ಟಿದೆ. ರಣಹದ್ದುಗಳ ಕಣ್ಣಿಗೆ ಬೀಳದಂತೆ ಎಚ್ಚರ ವಹಿಸಿದೆ. ಆದ್ರೆ ಇಂದು ನನ್ನನ್ನೇ ಹಸಿ ಮಾಂಸ ತಿನ್ನುವ ಹೊಲೆಯನ್ನಾಗಿ ನಿಲ್ಲಿಸಿದೆ. ಈ ಮಾಂಸ ತಿಂದ್ರೆ ಬಲು ವಿಷ ಅಂತ ನನಗೂ ಗೊತ್ತು. ಆದ್ರೆ ತಿನ್ನದೆ ಹೋದ್ರೆ ಘೋರವಾದ ಕಟ್ಟಪ್ಪಡಿಯನ್ನೇ ವಿಧಿಸಿದೆ. ಬ್ರಹ್ಮ ನನ್ನನ್ನೇ ಕೊಯ್ ಭೂಮಿಗೆ ಜಾರಿಸಿದೆ. ನನ್ನನ್ನೇಕೆ ಭೂಮಿಗೆ ಜಾರಿಸಿದೆ? ಪಾಪದ ಕಿರೀಟ ಕಟ್ಟಿಕೊಳ್ಳಲೆಂದೇ ಭೂಮಿಗೆ ಜಾರಿಸಿಬಿಟ್ಟಿಯ.
ಎಲ್ಲ ದೇವರಿಗೆ ಹರಕೆ ಹೊತ್ತು ಜೀವಕ್ಕಿಂತ ಹೆಚ್ಚಾಗಿ ಜೋಪಾನ ಮಾಡಿದ ನನ್ನ ಕಂದನ್ನ ನನ್ನ ಕೈಯಾರೆ ನಾನೇ ವಿಷ ಹಾಕಬೇಕು ಅಂತ ಬರೆದು ಕಳಿಸಿದೇನಪ್ಪ ನನ್ನ ಹಣೆಯಲ್ಲಿ. ನಾನೇನ್ ನಿನಗೆ ಅನ್ಯಾಯ ಮಾಡಿದ್ದೆ ಅಂತ ಘೋರ ಶಿಕ್ಷೆ ಕೊಟ್ಟಿಯೋ ದೇವ್ರೆ, ಕೊಟ್ಟಿ ಹಾಕೋ, ಕಸ್ಕೊಂಡಿ ಹಾಕೋ. ತೊಟ್ಟಿಲುಗಳೆಷ್ಟೋ ಅಷ್ಟೇ ಧರೆಯೊಳಗೆ ಮಸಣಗಳು. ತೊಟ್ಟಿಲಕ್ಕೆ ಹಬ್ಬ, ಮಸಣಕ್ಕೆ ಬೊಬ್ಬೆ, ಮಧ್ಯ ಮುಸುಕಿದ ಜೀವನ ನಮ್ಮ ಬಾಳು. ಕಲ್ಲಾಗು ಮನವೇ ಕಲ್ಲಾಗು, ಕಟ್ಟಿಕೊಂಡವನು ಉಳಿಯಬೇಕು, ಮಗ ಅಳಿಯಬೇಕು. ಕಟ್ಟಿಕೊಂಡವನು ಉಳಿಯಬೇಕು, ಮಗ ಅಳಿಯಲೇಬೇಕು. ಅಮ್ಮ ಬರೆದ ಹಣೆಯಲ್ಲಿ ಎಂತ ಇರಲಿ, ಸುಖ ದುಃಖ ಎಲ್ಲವನ ಸೂತ್ರದಲ್ಲಿ ಬಲಿಯಾಯಿತೆ ಬದುಕು ವಿಧಿಯಾಟಕ್ಕೆ. ಅಮ್ಮ ಬರೆದ ಹಣೆಯಲ್ಲಿ ಎಂತ ಇರಲಿ, ಸುಖ ದುಃಖ ಎಲ್ಲವನ ಸೂತ್ರದಲ್ಲಿ. ಪತಿ ಆಜ್ಞೆಯಂತೆ ಹಾಲಿನಲ್ಲಿ ವಿಷ ಹಾಕಿದ್ದೀನಿ. ಇದು ಪತಿ ಆಜ್ಞೆ. ದೇವ್ರೆ, ನಾನೇನ ಮನಸಾರೆ ಬೇಡ್ಕೊಳ್ತೀನಪ್ಪ, ಈ ವಿಷದ ಹಾಲು ಅಮೃತವಾಗಬೇಕು. ಅಂದಾಗ್ಲೇ ಈ ಜಗತ್ತಿನಲ್ಲಿ ನೀನಿನ್ನು ಇದ್ದೀಯಾ ಅಂತ ನಾನ್ ನಂಬ್ತೀನಪ್ಪ, ನಾನ್ ನಂಬುತ್ತೀನಿ. ಅಮ್ಮ, ಏನಮ್ಮ ಈ ನಿನ್ನ ಮಗ ಮನೆಗೆ ಬರುವಷ್ಟರಲ್ಲೇ ಕೈಯಲ್ಲಿ ಹಾಲಿನ ಗ್ಲಾಸ್ ಹಿಡ್ಕೊಂಡಿದ್ದೀಯ. ಅಮ್ಮ, ಈ ನಿನ್ನ ಮಗನ ಮೇಲೆ ನಿನಗೆ ಎಷ್ಟೊಂದು ಪ್ರೀತಿ ಮಮಕಾರ. ಅಮ್ಮ, ಈ ಜಗತ್ತಲ್ಲಿ ನಾನು ಅದೆಷ್ಟೋ ತಾಯಂದ್ರೆ ನೋಡಿದ್ದೇನೆ, ಆದರೆ ನಿನ್ನಂಥ ಹೆತ್ತ ಕರಳನ್ನು ನಾನು ನೋಡಿಲ್ಲ ತಾಯಿ. ನಿನ್ನ ಹೊಟ್ಟೆಯಲ್ಲಿ ಜನ್ಮ ಪಡಿಬೇಕಂದ್ರೆ ಪುಣ್ಯ ಮಾಡಿರಬೇಕು ತಾಯಿ, ಪುಣ್ಯ ಮಾಡಿರಬೇಕು. ಹೌದು ಕಂದ, ಎಲ್ಲ ಪ್ರೀತಿಸುವ ತಾಯಂದ್ರೆ ನನ್ನ ಕಂಡಿರಬಹುದು, ಆದರೆ ಮಗನ ಮೇಲೆ ಮಮಕಾರ ಹೆಚ್ಚಾಗಿ ಇಂಥ ಹಾಲು ಕುಡಿಸುವ ತಾಯಿಯನ್ನ ನೀನು ಕಾಣೋದಕ್ಕೆ ಸಾಧ್ಯನೇ ಇಲ್ಲಪ್ಪ. ನಿನ್ನನ್ನು ಹೊಟ್ಟೆಲಿ ಹುಟ್ಟಿದ್ದು ನಿನ್ನ ಪುಣ್ಯನೋ ಅಥವಾ ನಿನ್ನನ್ನು ಹೆತ್ತಿದ್ದು ನನ್ನ ಪುಣ್ಯನೋ ನನಗೊಂದು ತಿಳಿತಾ ಇಲ್ಲ. ತಗೋ ಕಂದ, ಹಾಲು ಕುಡಿಯಪ್ಪ. ಅಮ್ಮ, ಯಾಕಮ್ಮ ಕಣ್ಣಲ್ಲಿ ನೀರು? ಅದು ಹಾಲು ಕುಡಿಸೋ ಸಂತೋಷಕ್ಕಾಗಿ ಕಣೋ. ಅಮ್ಮ, ಸಂತೋಷಕ್ಕಾಗಿ ಯಾರಾದರೂ ಕಣ್ಣೀರು ಹಾಕ್ತಾರ? ಹಾಲು ಕುಡಿ. ಅಮ್ಮ, ಇವತ್ತು ನನ್ನ ಹುಟ್ಟುಹಬ್ಬ. ನೀವಿಬ್ರು ಯಾವುದೋ ವಿಚಾರದಲ್ಲಿ ನನ್ನ ಹುಟ್ಟುಹಬ್ಬ ಆಚರಿಸೋದನ್ನ ಮರ್ತಿದ್ದೀರಾ ಅಂತ ಅನಿಸುತ್ತೆ. ಆದರೆ ಅಮ್ಮ, ಈ ಹುಟ್ಟುಹಬ್ಬದ ದಿನ ನಾನು ನಿನಗೆ ಒಂದು ವಿಷಯ ಹೇಳಬೇಕು. ಅದಕ್ಕೆ ನೀನು ಉತ್ತರ ಕೊಡಬೇಕು, ಅಂದರೆ ಮಾತ್ರ ಈ ಹಾಲು ಕುಡಿತೀನಿ. ಕೊಡಮ್ಮ ಇಲ್ಲಿ ಹಾಲು. ಹೇಳಿ ಮಾಂತೇಶ, ಅದ್ಯಾವುದು ನಿನ್ನ ಮನದಲ್ಲಿ ಕಾಡ್ತಾ ಇರೋ ಆ ಮಾತು? ಹೇಳಪ್ಪ. ಅಮ್ಮ, ನನ್ನ ಹುಟ್ಟುಹಬ್ಬದ ದಿನ ನಾ ಮಾಡಿದ ತಪ್ಪನ್ನ ನಿಮ್ಮ ಮುಂದೆ ಹೇಳಬೇಕಂತ ನಿರ್ಧಾರ ಮಾಡಿದ್ದೀನಿ.
ಯಾಕಂದ್ರೆ ಈ ಜಗತ್ತಲ್ಲಿ ಮಕ್ಕಳು ಮಾಡಿದ ತಪ್ಪನ್ನು ಯಾರು ಕ್ಷಮಿಸ್ತಾ ಇದ್ರು, ಹೆತ್ತ ತಾಯಿ ಕ್ಷಮಿಸ್ತಾಳೆ ಅನ್ನೋ ಕವಿಗಳ ವಾಣಿ ಕೂಗಿ ಕೂಗಿ ಹೇಳುತ್ತೆ ಅಮ್ಮ. ಅದಕ್ಕಾಗಿ ನಾನು ಯಾವತ್ತೂ ಮಾಡದೇ ಇರೋ ಒಂದು ತಪ್ಪನ್ನು ಮಾಡಿದ್ದೇನಮ್ಮ. ಆ ತಪ್ಪನ್ನ ನೀನು ಕ್ಷಮಿಸ್ತೀನಿ ಅಂತ ನನಗೆ ಮಾತು ಕೊಡ್ಬೇಕು ಅಮ್ಮ, ಮಾತು ಕೊಡ್ಬೇಕು. ನೀನು ಯಾವ ತಪ್ಪು ಮಾಡಿದಿ ಅಂತ ನಮಗೆ ಗೊತ್ತಾಗ್ಬೇಕಲ್ಲಪ್ಪ, ಹೇಳು. ಅಮ್ಮ, ಈ ಮಾನವಂತರ ಮನೆಯ ಮಗನಾಗಿ, ಹೆತ್ತ ತಂದೆ ತಾಯಿಗಳ ಮುದ್ದಿನ ಕಂದನಾಗಿ ಮಾಡಬಾರದು ತಪ್ಪು ಮಾಡಿಬಿಟ್ಟೆ ಅಮ್ಮ. ಮಾಡಬಾರದು ತಪ್ಪು ಮಾಡಿಬಿಟ್ಟೆ. ನಮ್ಮನ್ನೇ ನಂಬಿದ ಒಂದು ಬಡ ಕುಟುಂಬದ ಹೆಣ್ಣಿನ ಮಾಡಬಗ ಮಾಡಿಬಿಟ್ಟೆ ಅಮ್ಮ. ಅದಕ್ಕಾಗಿ ಆ ಹೆಣ್ಣು ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋದ್ಲಮ್ಮ. ಅವ್ವ, ಈ ತಪ್ಪಿಗೆ, ಆ ಕೊಲೆಗೆ ನಾನೇ ಕಾರಣ ಅಂತ ಯಾರಿಗೂ ಗೊತ್ತಿಲ್ಲ ಅವ್ವ, ಯಾರಿಗೂ ಗೊತ್ತಿಲ್ಲ. ಯಾಕಮ್ಮ ನಗ್ತಾ ಇದೀಯಾ? ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಜಗತ್ತೇ ನೋಡಿರಲ್ಲ ಅಂತ ತಿಳಿದ್ರು. ಅಂದ್ರೆ ಈ ಮಾತು ನಿನಗೆ ಗೊತ್ತೇ? ಇಲ್ಲಪ್ಪ, ಈಗ ನೀನೇ ಹೇಳಿದೆಯಲ್ಲ. ಹೌದಲ್ಲ ಅವ್ವ, ಹಾಲು ಕುಡಿಕಂತ ಕುಡಿತೀನಿ ಅವ್ವ. ಆದ್ರೆ ನನಗೆ ಹೆಂಡತಿಯಾಗಿ ಬರುವ ಹೆಣ್ಣನ್ನು ಬಿಟ್ಟು ಈ ಜಗತ್ತಿನಲ್ಲಿರುವ ಎಲ್ಲ ಹೆಣ್ಣುಗಳನ್ನು ನಾನು ತಾಯಿಯಂತೆ ನೋಡ್ತೀನಿ ಅವ್ವ. ಇನ್ನು ಮುಂದೆ ಯಾವ ಹೆಣ್ಣನ್ನು ನಾನು ಕೆಟ್ಟ ದೃಷ್ಟಿಯಿಂದ ನೋಡಲ್ಲ. ಆದ್ರೆ ಒಂದೇ ಒಂದು ಸಾರಿ ನೀನು, ಮಗನೇ ಮಹಾಂತೇಶ, ನಿನ್ನ ತಪ್ಪನ್ನ ಕ್ಷಮಿಸಿದ್ದೀನಿ, ಇನ್ನು ಮುಂದೆ ಈ ತರ ತಪ್ಪು ಮಾಡಬೇಡ, ಒಳ್ಳೆಯವನಾಗು ಅಂತ ನಿನ್ನ ಅಮೃತ ಹಸ್ತವನ್ನು ನನ್ನ ಮಸ್ತಕದ ಮೇಲೆ ಇಟ್ಟು ಹೇಳಮ್ಮ. ಹೇಳು ಅವ್ವ, ಒಂದೇ ಸಾರಿ ನಾನು ತಪ್ಪನ್ನ ಕ್ಷಮಿಸಿದ್ದೀನಿ ಅಂತ ಹೇಳಮ್ಮ. ನೀನು ಹಾಲಲ್ಲ ವಿಷ ಕೊಟ್ಟರು ನಾನು ಕುಡಿತೇನಮ್ಮ, ವಿಷ ಕೊಟ್ಟರು ನಾನು ಕುಡಿತೇನೆ. ಗದ್ದ, ನಾನು ಏನಂತ ಆಶೀರ್ವಾದ ಮಾಡಲಿ? ದೈವವೇ ದೂರಾದ್ರೆ ದೇವರು ಬಂದು ಸಹ ಕಾಪಾಡ್ಲಾರ್ನಂತೆ. ನಾನು ನಿನ್ನ ಪಾಲಿಗೆ ದೇವರಾಗಿ ಬಂದು ನಿಂತರು ನಿನ್ನ ಉಳಿಸ್ಕೊಳ್ಳೋ ಭಾಗ್ಯ ನಾನು ಪಡ್ಕೊಂಡು ಬರಲಿ. ಏನ್ ಹೇಳ್ತಾ ಇದೀಯಮ್ಮ ನೀನು? ಅದು ನೋಡಪ್ಪ, ಮಕ್ಕಳಿಗಿಂತ ತಾಯಿ ದೊಡ್ಡವಳು. ಮೊದಲು ನೀನು ನನ್ನ ಮಾತನಾಡಿಸ್ಕೊಡು, ಆಮೇಲೆ ನಾನು ನಿನಗೆ ಆಶೀರ್ವಾದ ಮಾಡ್ತೀನಿ. ನೀನು ಹಾಲು ಕುಡಿಕಂದ, ಖಂಡಿತ ಮಾಡ್ತೀನಿ. ಕೊಡಮ್ಮ ಹಾಲು. ಅಮ್ಮ ಊರೇನೆ ಎಂದರು, ನೀ ನನ್ನ ದೇವರು, ಜಗಕ್ಕೆ ಕೋಟಿ ದೇವರು, ನೀ ನನ್ನ ದೇವರು. ಅವ್ವ, ನಿನ್ನ ಮಾತಿನಂತೆ ಹಾಲು ಕುಡ್ತಿದ್ದೀನಿ. ಹೀಗಾದ್ರೂ ಕ್ಷಮಿಸಿದ್ರೆ ಅಂತ ಹೇಳಮ್ಮ. ಅಮ್ಮ, ಒಂದ್ಸರಿ ನಾನೇನಂತ ನಿನಗೆ ಆಶೀರ್ವಾದ ಮಾಡೋ ಕಂದ? ಈ ತಾಯಿ ನಿನಗೆ ಆಶೀರ್ವಾದ ಮಾಡೋ ಯೋಗ್ಯತೆನ ಪಡ್ಕೊಂಡು ಬರ್ಲಿಲ್ವಾ? ಅಂದ್ರೆ ಏನಮ್ಮ ನಿನ್ನ ಮಾತಿನ ಅರ್ಥ? ಹೌದಪ್ಪ, ನೀನು ಮಾಡಿದ ತಪ್ಪು ನಮಗೆ ಮೊದಲೇ ಗೊತ್ತಾಗಿತ್ತು. ಅದಕ್ಕಾಗಿ ನಿನ್ನ ಹೆತ್ತಪ್ಪ ಆಜ್ಞೆ ಇತ್ತು ಹೋಗಿದ್ರು. ಏನಂತ?
ನೀನು ಬದುಕಬಾರದು ಅಂತ. ಅಮ್ಮ ಹೌದಪ್ಪ, ಈ ಮಾತು ನಿಜವಾಗಿ ಹೇಳ್ತಾ ಇದೀಯ? ಸತ್ಯವಾಗಿ ಹೇಳ್ತಾ ಇದ್ದೀನ. ನೀನೀಗ ಕುಡ್ದಿದ್ದು ಹಾಲಲ್ವೋ ಕಂದ, ವಿಷನೋ ವಿಷ. ಹೌದಪ್ಪ, ಈ ಹೆತ್ತವಳ ಹಾಲೇ ನಿನಗೆ ವಿಷವಾಗ್ಬಿಡ್ತಲ್ಲ. ಇಲ್ಲಮ್ಮ, ನೀನು ಸುಳ್ಳು ಹೇಳ್ತಾ ಇದೆಯಮ್ಮ. ಅಮ್ಮ, ಈ ಜಗತ್ತಲ್ಲಿ ಯಾವ ತಾಯಿಯಾದರೂ ಹೆತ್ತ ಮಗನಿಗೆ ಹಾಲಿನಲ್ಲಿ ವಿಷ ಹಾಕಿ ಕೊಡುವುದುಂಟೆ? ಇಲ್ಲಮ್ಮ. ಅಮ್ಮ, ನೀನು ನನ್ನ ಹಡದ ಒಳಗೆ ನಿಜ ಹೇಳು. ನಿಜ ಕಂದ, ನಾನ್ ನಿನ್ನ ಪಾಲಿಗೆ ತಾಯಿ ಆಗ್ಲಿಲ್ವಪ್ಪ, ಮಾರಿ ಆಗ್ಬಿಟ್ಟು ಮಾರಿ ಆಗ್ಬಿಟ್ಟು. ಕ್ಷಮಿಸ್ಬಿಡು ಕಂದ. ಅಮ್ಮ, ಯಾಕೋ ಕಣ್ಣು ಮಂಜು ಆಗ್ತಾ ಇದೆ ಅಮ್ಮ. ಅಮ್ಮ, ಹೆತ್ತವರ ಕೈಯಿಂದ ಸಾಯುವುದೇ ನನ್ನ ಹಣೆ ಬರದಲ್ಲಿ ಬರೆದಿದ್ರೆ ನಿನ್ನನ್ನು ಯಾಕಮ್ಮ ಹೊಣೆ ಮಾಡಲಿ? ನಿನ್ನನ್ನು ಯಾಕಮ್ಮ ಹೊಣೆ ಮಾಡಲಿ? ನ್ಯಾಯಕ್ಕಾಗಿ ಹೆತ್ತ ಮಗನನ್ನೇ ಬಲಿ ಕೊಟ್ಟ ತಂದೆ ತಾಯಿಗಳ ಹೊಟ್ಟೆಯಲ್ಲಿ ನಾನು ಮತ್ತೆ ಹುಟ್ಟಿ ಬರಲಿ ಅಂತ ಆ ದೇವರಲ್ಲಿ ಕೇಳ್ಕೊಳ್ತೀನಿ ಅಮ್ಮ. ದೇವರಲ್ಲಿ ಕೇಳ್ಕೊಳ್ತೇನೆ, ದೇವರಲ್ಲಿ ಕೇಳ್ತೇನೆ ಅಮ್ಮ. ಯಾಕೋ ತಲೆ ಸುತ್ತ ಇದೆ. ಅಯ್ಯೋ ದೇವ್ರೆ, ನಾನೇನ್ ಮಾಡ್ಲಿ, ನಾನೇನ್ ಮಾಡ್ಲಿ? ಹೆತ್ತವಳ ಹಾಲು ವಿಷವಾಯಿತೆ, ಹೆತ್ತವಳ ಹಾಲು ವಿಷವಾಯಿತೆ. ಯಾರು ಮಾಡಿದ ಪಾಪ ವಿಧಿ ನೀಡಿತೆ ಶಾಪ, ಯಾರು ಮಾಡಿದ ಪಾಪ ವಿಧಿ ನೀಡಿತೆ ಶಾಪ. ಜಗದಾಟ ತಿಳಿಯದೆ ನೀನಿಂದು ಸೋತೆ, ನೀನಿಂದು ಸೋತೆ, ನೀನಿಂದು ಸೋತೆ. ನನ್ನ ಕನಸೆಲ್ಲ ಕರಗಿ ಹೋಯಿತು. ಈ ಮನೆಯ ನಂದ ದೀಪ ನಂದಿ ಹೋಯಿತು. ನನ್ನ ವಂಶ ವೃಕ್ಷ ಪರ ಸಿಡಿಲು ಬೆಳೆದು ಬೂದಿ ಆಯಿತು. ಬೂದಿ ಆಯಿತು. ಮಹಾದೇವಿ, ಮಹಾದೇವಿ, ಆಗೋದೆಲ್ಲ ಆಗೋಯ್ತು. ಮಾತಾಡು ಕಣೆ, ಯಾಕೆ ಮೌನವಾಗಿದ್ದೀಯ ನೀನು? ಮಹಾದೇವಿ, ಮಾತಾಡು ಮಹಾದೇವಿ, ಮಾತಾಡು.
ಶವವನ್ನು ನೋಡಿ ಆನಂದ ಪಡಿ ಸ್ವಾಮಿ, ಆನಂದ ಪಡಿ. ಮಹಾದೇವಿ, ಈಗ ಹೆಚ್ಚಿಗೆ ಮಾತಾಡಿ ಸಮಯ ವ್ಯರ್ಥ ಮಾಡೋದು ಬೇಡ. ಈ ವಿಷಯ ಜನರಿಗೆ ಗೊತ್ತಾದರೆ ಎಲ್ಲ ಬಂದು ಸೇರ್ಕೊಂಡು ಬಿಡ್ತಾರೆ. ನಾನು ಹೋಗಿ ಶವ ಸಂಸ್ಕಾರದ ವ್ಯವಸ್ಥೆ ಮಾಡ್ತೀನಿ ಮಹಾದೇವಿ, ಹೋಗಿ ಬರ್ತೀನಿ. ಸ್ವಾಮಿ, ಯಾಕೋ ಏನು ಕಡೆಯದಾಗಿ ನಿಮ್ಮ ಪಾದಗಳಿಗೆ ನಮಸ್ಕರಿಸಬೇಕು ಅಂತ ಮನಸ್ಸಾಗ್ತಾ ಇದೆ. ದಯವಿಟ್ಟು ನಿಲ್ತೀರಾ? ಯಾಕೆ ಏನಾದ್ರೂ ಮಾತಾಡ್ತೀಯ ನೀನು? ಯಾಕೆ ಮಾತಾಡ್ತಾ ಇದೀಯ? ಸಮಾಧಾನ ಮಾಡ್ಕೊಳ್ಳೆ. ನೋಡಿ, ನಿಮ್ಮಂಥ ಪುಣ್ಯವಂತ ನೀತಿವಂತ ಪತಿ ಪಡಿಬೇಕಾದ್ರೆ ನಾನು 7 ಜನ್ಮದ ಪುಣ್ಯ ಮಾಡಿದ್ದೀನಿ. ಆದರೆ ದೈವ ದುರಂತದಲ್ಲಿ ಇಂಥ ಸನ್ನಿವೇಶ ಬರಬಾರ್ದಾಗಿ ನಾ ಹೆತ್ತ ಮಗನಿಗೆ ನನ್ನ ಕೈಯಾರೆ ವಿಷ ಕೊಡಬೇಕಾದ್ರೆ ಈ ಹೆತ್ತ ಕರುಳಿಗೆ ಎಷ್ಟು ಸಂಕಟವಾಗಿರಬೇಕು. ಹಾಗಂತ ನೀವೇನು ನೋವು ಮಾಡ್ಕೊಳ್ಬೇಡಿ. ಮಗನಿಗೆ ಹಾಲಿನಲ್ಲಿ ವಿಷ ಹಾಕುವ ಮುನ್ನವೇ ಅದರ ಅರ್ಧದಷ್ಟು ಭಾಗದ ವಿಷವನ್ನ ನಾನು ಕುಡಿದು ಬಿಟ್ಟೇರಿ. ಏನ್ ಮಾಡ್ಕೊಂಡ್ಬಿಟ್ಟೆ ಮಹಾದೇವಿ? ಯಾಕೆ ಹೀಗೆ ಮಾಡಿದೆ ಮಹಾದೇವಿ? ಮಾತಾಡಿದೆ ನೋಡಿ, ನಿಮ್ಮಂಥ ಪುಣ್ಯವಂತ ನೀತಿವಂತ ಪತಿ ಪಡಿಬೇಕಾದ್ರೆ ನಾನು 7 ಜನ್ಮದ ಪುಣ್ಯ ಮಾಡಿದ್ದೀನಿ. ಮುಂದಿನ ಜನ್ಮ ಅಂತ ಇದ್ರೆ ನೀವೇ ನನ್ನ ಪತಿ ಆಗಲಿ ಅಂತ ಭಗವಂತನಲ್ಲಿ ಬೇಡ್ಕೊಳ್ತೀನಿ. ಬದುಕು ಜಟಕ ಬಂಡಿ, ವಿಧಿ ಅದರ ಸಾಹೇಬ, ಯಾತ್ರಿಕ ಪಯಣಿಗ, ಕರೆದತ್ತ ಒಯ್ಯೋ ಮಂಕುತಿಮ್ಮ, ಕರೆದತ್ತ ಒಯ್ಯೋ ಮಂಕುತಿಮ್ಮ, ಕರೆದತ್ತ ಒಯ್ಯೋ ಮಂಕುತಿಮ್ಮ. ವಿಧಿ ತಂದ ದುರಂತವಿದು, ವಿಧಿ ನಡೆಸಿದ ನಡೆಯವಿದು, ದೈವಾನಗಲಿಲ್ಲ, ದೇವರು ಬರಲೇ ಇಲ್ಲ. ವಿಧಿಯ ಗೆದ್ದಿತು, ದೈವವೇ ಸೋತಿತು. ಯಾರು ಮಾಡಿದ ಪಾಪ ವಿಧಿ ನೀಡಿದೆ ಶಾಪ. ಆರಿತು ಈ ಮನೆಯ ದೀಪ, ಆರಿತು ಈ ಮನೆಯ ನಂದ ದೀಪ. ಯಾರು ಮಾಡಿದ ಪಾಪ